ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಸಾಧು ಸದ್ಧರ್ಮ ವೀರಶೈವ ಸಮಾಜದ ಒಂದು ಸಭೆಯನ್ನು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿತ್ತು. ಉದ್ದೇಶ ಸಾಧು ಸದ್ಧರ್ಮ ವೀರಶೈವ ಸಮಾಜದಲ್ಲಿ ಹಿಂದಿನ ಗುರುಗಳು ಶಿವಕುಮಾರ ಸ್ವಾಮೀಜಿಯವರು ಏನು ಅಡಿಪಾಯ ಹಾಕಿದ್ರು, ಏನು ನಿಯಮಗಳನ್ನು ಪದ್ಧತಿಯನ್ನು ತಂದಿದ್ದರು, 60 ವರ್ಷಕ್ಕೆ ನಿವೃತ್ತಿ ಆಗಬೇಕು, ಮಠದ ಪೀಠಾಧಿಪತಿಗಳನ್ನು ಮಾಡಬೇಕಾದ್ರೆ ಸದ್ಭಕ್ತರ ಎಲ್ಲ ಒಂದು ಒಪಿನಿಯನ್ನ ಪಡೆದು ಮಾಡಬೇಕು ಮತ್ತು ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು, ಅದನ್ನು ಈಗಿನ ಶ್ರೀಗಳವರು 90 ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು. ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ, ಹಿರಿಯ ಜಗದ್ಗುರುಗಳು ಏನು ಪೀಠಿಗೆ ಹಾಕಿದ್ರು, ಹಿಂದಿನ ಬೈಲಾ ಏನಿತ್ತು ಆ ಬೈಲಾನೇ ಮುಂದುವರಿಬೇಕು, ಇದು ಡಿಸಾಲ್ವ್ ಆಗಬೇಕು, ಕೂಡಲೇ ಸಿರಿಗೆರೆ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೇವೆ. ಬಹಳಷ್ಟು ಜನಕ್ಕೆ ಸತ್ಯಾಸತ್ಯತೆ ಗೊತ್ತಿಲ್ಲ. ಬಹುಶಃ ಇವತ್ತಿಂದ ಸತ್ಯಾಸತ್ಯತೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ. ಇದುವರೆಗೂ ಏನಾಗಿತ್ತು ಅಂತ ಹೇಳಿದರೆ ಎಲ್ಲ ವಾಟ್ಸಪ್ಪಲ್ಲಿ ಕೆಲವು ಯುವಕರು ಅದರ ಮಠದ ಪರವಾಗಿ ಧ್ವನಿ ಎತ್ತಿದ್ರು, ಕೆಲವರು ಅಂದರೆ ಅವರ ವಿಚಾರಗಳಿಗೆ ವಿರೋಧವಾಗಿ ಏನು ಕ್ರಾಂತಿಕಾರಕ ವಿಚಾರಗಳನ್ನು ಮಾಡಿದ್ರು, ಅದು ದ್ವಂದ್ವ ನಡೀತಾ ಇತ್ತು. ಹಾಗಾಗಿ ಅಲ್ಲಿ 2 ಗುಂಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು. ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಇಡೀ ಸಮಾಜ ನಾವೆಲ್ಲ ಸೇರಿರೋದ್ರಿಂದ ಇವತ್ತಿಂದ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಮಠದಲ್ಲಿ ಏನು ನಡೆದಿದೆ ಅನ್ನೋದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಜನರ ಭಾವನೆ ಬದಲಾವಣೆ ಆಗುತ್ತೆ. ಅದಕ್ಕೆ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ 20, 25, 30 ಜನರ ಒಂದು ಸಮಿತಿಯನ್ನು ಮಾಡಬೇಕು ಮತ್ತು 15 ದಿವಸಗಳೊಳಗೆ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇವತ್ತು ಕೈಗೊಂಡಂಥ ನಿರ್ಣಯಗಳನ್ನು ಅವರ ಗಮನಕ್ಕೆ ತರಬೇಕು. ನಂತರ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳನ್ನು ತಗೋಬೇಕು ಅನ್ನೋಂಥ ಒಂದು ನಿರ್ಣಯ. ನೋಡಿ, ಸ್ವಾಮೀಜಿ ಈಗ ಹಳೆಯ ಜಗದ್ಗುರುಗಳ ತೀರ್ಮಾನ ಏನು, 60 ವರ್ಷ ಆದಮೇಲೆ ಅವರು ನಿವೃತ್ತಿ ಆಗಬೇಕು, ಮುಂದಿನ ಒಂದು ಪೀಠಾಧಿಪತಿಯನ್ನು ತಯಾರು ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು. ಅದಕ್ಕೆ ನಾವು ಭದ್ರಾಗಿರಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದೀವಿ. ಈಗ ಆಪ್ಷನ್ ಈಗಿರೋ ಸ್ವಾಮಿಗಳು ಸಾಣೆಹಳ್ಳಿ ಸ್ವಾಮಿಗಳು ಮುಂದುವರ್ಸಕ್ಕೆ ಸಾಣೆಹಳ್ಳಿ ಸ್ವಾಮಿಗಳಲ್ಲ, ಈಗ ಇಲ್ಲಿ ಹೇಳಿದಾಗ ಆ ಸಾಣೆಹಳ್ಳಿಗೂ ಪೀಠ ಮರಿ ಮಾಡಬೇಕು, ಸಿರಿಗೆರೆ ಪೀಠಕ್ಕೂ ಮರಿ ಮಾಡಬೇಕು, ಅರಳಕಟ್ಟೆಗೂ ಮರಿ ಮಾಡಬೇಕು. ಯಾರಿಗೆ 60 ವಯಸ್ಸು ಆಗಿದೆ ಅಲ್ಲೆಲ್ಲ ಮಾಡಬೇಕು. ಪೀಠಾಧಿಪತಿ ಹೊಸ ಒಂದು ಮರಿಯನ್ನು ಮಾಡಿ ಈ ಡೀಡನ್ನು ಕ್ಯಾನ್ಸಲ್ ಮಾಡಿ ನಿಮಗೇನು ಗೌರವ ಸಿಗ್ತದೆ ಆ ಗೌರವ ಇದೇನಾದ್ರು ನೀವು ಒಪ್ಕೊಂಡು ಮಾಡಿದರೆ ಮುಂದಿನ ವರ್ಷದ ತರಳುಬಾಳು ಹುಣ್ಣಿಮೆ ಹಿಂದೆಂದು ಇತಿಹಾಸದಲ್ಲಿ ಕಾಣದೇ ಇರುವಂಥ ಒಂದು ತರಳುಬಾಳು ಹುಣ್ಣಿಮೆ ಆಗುತ್ತೆ. ಇಲ್ಲಿ ಉದ್ದೇಶ ಎಲ್ಲವೂ ಅವರಿಗೆ ಆಗಿರ್ತಕ್ಕಂಥ ವಯಸ್ಸು 78 ವರ್ಷ ವಯಸ್ಸು, ಈಗ ಚಟುವಟಿಕೆಗಳ ಜೊತೆಗೆ ಪ್ರವಾಸ ಕಷ್ಟ ಆಗ್ತಾ ಇದೆ. ಅದು ಒಂದು. ಆಮೇಲೆ ಏನಾಗ್ತದೆ, ಈಗ ಹೊಸದಾಗಿ ಒಂದು ಮರಿಯನ್ನು ಮಾಡದೆ ಹೋದರೆ ನಾಳೆ ಮುಂದಿನ ನಮ್ಮ ಆಚಾರ ವಿಚಾರಗಳು, ನಮ್ಮ ಮಠದ ಪರಂಪರೆ, ನಮ್ಮ ಮಠದ ಏನು ಭಕ್ತರು ಯಾರು ಏನು ಅನ್ನೋದು ಗೊತ್ತಾಗದೇ ಮುಂದೆ ಬಂದಂಥ ಮರಿಗೆ ಈ ಭಕ್ತರ ಪರಿಚಯ ಆಗದೆ ಹೋದರೆ, ಮಠದ ಸಂಸ್ಕೃತಿ ಪರಿಚಯ ಆದರೆ ಮಠ ನಡೆಸೋದು ಹೇಗೆ? ಭಾಳ ದೊಡ್ಡ ಸಮಾಜ ಇದೆ, ಆ ಸಮಾಜ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋಂಥದ್ದು ಎಲ್ಲರ ಉದ್ದೇಶ. ಅದಕ್ಕೋಸ್ಕರ ಮುಂದೆ ಮರಿ ಮಾಡಿ ಅಂತ ಕೇಳ್ತೀವಿ. ನೀವು ಆಯ್ಕೆ ಮಾಡ್ತೀರಾ, ಸ್ವಾಮಿಗಳು ಯಾರೋ ಹೇಳಿದ್ರು ಎಲ್ಲ ಭಕ್ತರು ಸೇರಿ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅದು ಸೋಲೋ ಡೀಡ್ ಆಗಿದೆ, ಸಮಾಜದ ಆಸ್ತಿ ಎಲ್ಲ ಅವ್ರ ಹೆಸರಲ್ಲೇ ಆಗಿದೆ. ಸೋಲೋ ಡೀಡ್ ಎಲ್ಲ ನಮ್ಮದು ಅನ್ನೋ ಥರ ಏಕ ವ್ಯಕ್ತಿತ್ವದ ಒಂದು ಡೀಡ್ ಆಗಿದೆ. ಏಕ ವ್ಯಕ್ತಿತ್ವ ಬೇಡ, ಇದು ಮಠಕ್ಕೆ ಬಂದಂಥ ಆಸ್ತಿ ಯಾರು ಗಳಿಸಿದ್ದಲ್ಲ, ಇಡೀ ಸಮಾಜದ ಭಕ್ತರು 10 ರೂಪಾಯಿಯಿಂದ ಹಿಡ್ಕೊಂಡು 10 ಪೈಸೆಯಿಂದ ಹಿಡ್ಕೊಂಡು 10 ಲಕ್ಷ 1 ಕೋಟಿವರೆಗೂ ಕೊಟ್ಟಂಥ ಭಕ್ತರಿದ್ದಾರೆ. ಅದು ಭಕ್ತರದ್ದು ಕಾರಣಕ್ಕೆ ಭಕ್ತರಿಗೆ ಇರಬೇಕೆ ಹೊರತು ಯಾವುದೇ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಆಗಬಾರ್ದು ಅಂತ.